ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಮಳೆಯಾಗ್ತಾ ಇದೆ. ಮತ್ತೆ ಶುರುವಾದ ಕೃಷ್ಣಾ ನದಿಯ ಆರ್ಭಟ. ಬಾಗಲಕೋಟೆಯ ರಬಕವಿ ಬಳಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಕೃಷ್ಣಾ ತೀರದ ರೈತರಲ್ಲಿ ಮನೆ ಮಾಡಿದ ಸಂಭ್ರಮ. ರಬಕವಿ ಮಹಿಷವಾಡಗಿ ಬೋಟ್ ಪ್ರಯಾಣ ಬಂದ್ ಮಾಡಲಾಗಿದೆ. ನೀರಿನ ಸೆಳವು ಜೋರಾದಂಥ ಹಿನ್ನೆಲೆಯಲ್ಲಿ ಬೋಟ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಪ್ರವಾಹ ಭೀತಿ ಇರುವಂತಹ ಕಾರಣದಿಂದಾಗಿ ಬೋಟ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬೋಟ್ ಪ್ರಯಾಣವನ್ನು ನಿಷೇಧಿಸಲಾಗಿದೆ. 10 ವರ್ಷ ಕಳೆದರೂ ಮುಗಿಯದ ಸೇತುವೆ ಕಾಮಗಾರಿ. ಇದು ಕೂಡ ಎಲ್ಲ ಒಂದು ಕಡೆ ಸ್ಥಳೀಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಸೇತುವೆ ಮುಗಿದ್ರೆ ಬೋಟ್ ಸಂಚಾರ ಉದ್ಭವಿಸೋದಿಲ್ಲ. ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಅಂತ ಸ್ಥಳೀಯರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಬೋಟ್ ಸಂಚಾರವನ್ನು ಸ್ಥಗಿತಗೊಳಿಸಿದೆ ಜಿಲ್ಲಾಡಳಿತ. ಆದರೆ ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಹೋಗಬೇಕು ಅಂತಂದರೆ ಬೋಟನ್ನೇ ಅವಲಂಬಿಸಬೇಕಾದಂತಹ ಅನಿವಾರ್ಯತೆ ಈ ಭಾಗದ ಜನತೆಗಿರುವಂಥದ್ದು. ಇಲ್ಲ ಅಂತಂದರೆ ಕಿಲೋಮೀಟರ್ ಗಟ್ಟಲೆ ಬಳಸ್ಕೊಂಡು ಹೋಗಬೇಕಾಗುತ್ತೆ. ಅದರಿಂದಾಗಿ ಸೇತುವೆ ಕಾಮಗಾರಿ ಆರಂಭ ಆಗಿ 10 ವರ್ಷ ಆಗಿದೆ. ಇನ್ನೂ ಕೂಡ ಆ ಕಾಮಗಾರಿ ಮುಗ್ದಿಲ್ಲ. ಆದಷ್ಟು ಬೇಗ ಆ ಕಾಮಗಾರಿ ಏನಾದರೂ ಮುಗಿಸಿ. ಇಲ್ಲ ಅಂತಂದರೆ ಈ ರೀತಿಯಾಗಿ ಇಂತಹ ಸಂದರ್ಭಗಳಲ್ಲಿ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂತಂದರೆ ಅಥವಾ ತುರ್ತು ಸಂದರ್ಭ ಬಂತು ಅಂತಂದರೆ ಯಾವ ರೀತಿಯಾಗಿ ಹೋಗೋದು? ಇದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈಗ ನದಿ ಪೂರ ತುಂಬಿ ಹರಿಯಾಗತ್ತೈತ್ರಿ. ಈಗ ರೈತರಿಗೂ ಸಂತೋಷ ಐತ್ರಿ. ಸದ್ರಿ ಈಗ ನದಿ ಹರಿಯೋ ಕಾರಣದಿಂದ ಇಲ್ಲಿ ನಾವು ಆ ಕಡೆ ಮಹೇಶ್ವಡಿಗೆ ಹೋಗ್ಬೇಕಂದ್ರೆ ಬೋಟಿಂಗ್ದಾಗ ಹೋಗ್ಬೇಕ್ರಿ. ಈಗ ಸೆಳು ಮುಂದೆ ಒತ್ತಡ ಜಾಸ್ತಿ ಇರೋದ್ರಿಂದ ನದಿ ವೇಗವಾಗಿ ಹರಿಯೋದ್ರಿಂದ ಬೋಟ ಬಂದ್ ಐತ್ರಿ ಕಂಪ್ಲೀಟ್. ಅದಕ್ಕಾಗಿ ಇಲ್ಲಿ ರೈತರಿಗೆ ಏನು ಸಂಕಷ್ಟ ಆಗೈತಪ್ಪ ಅಂತಂದ್ರೆ ಆಚೆ ಕಡೆ ಹಳ್ಳಿಗಳಿಂದ ವ್ಯಾಪಾರಕ್ಕೆ ನಗರಕ್ಕೆ ಬರ್ಬೇಕಂದ್ರೆ ಈ ಕಡೆ ಅವಳಿ ನಗರ ಅಂತ ರಬಕವಿ ಬನಟ್ಟಿ ವ್ಯಾಪಾರಕ್ಕೆ ಬರ್ಬೇಕಂದ್ರೆ ತೊಂದರೆ ಆಗಕತ್ತೈತಿ ರೀ. ಮುಂದೆ ಅದಕ್ಕೆ ಬ್ರಿಡ್ಜ್ ಕಾಮಗಾರಿ ಸುಮಾರು 10 ವರ್ಷಗಳಿಂದ ಕೆಲಸ ಸ್ಟಾರ್ಟ್ ಆಗೈತಿ. ಆದ್ರೆ ಅದು ಆಮೆಗತಿಯಾಗಿ ನಡೆಯಾಕತ್ತೈತಿ ರೀ. ಈಗೇನೋ ಒಂದು 2 ತಿಂಗಳಿಂದ ನದಿ ಖಾಲಿ ಇತ್ತು. ಆ ಟೈಮ್ದಾಗ ಶರವೇಗದಾಗ ಕೆಲಸ ಸ್ಟಾರ್ಟ್ ಮಾಡಿದ್ರು. 14 ಪಿಲ್ಲರ್ಗಳ ಮುಖಾಂತರ ಈಗ ನಿಂದ್ರಿಸಿದ್ರಷ್ಟೇ, ಇನ್ನು ಕೆಲಸ ಆಗಿಲ್ಲ ಅವ್ರದ್ರಿ. ಅದಕ್ಕಾಗಿ ನದಿ ತುಂಬಿ ಹರಿದ್ರಿದ್ರೂ ಕೂಡ ಬೇರೆ ಯಾವುದೇ ತಂತ್ರಜ್ಞಾನ ಮುಖಾಂತರವಾಗಿ ಆ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭ ಆಗಬೇಕು. ಯಾಕಂದರೆ ಇಲ್ಲಿ ಬರುವಂಥ ರೈತರು ದಿನನಿತ್ಯ ತಮ್ಮ ಹಾಲು ತರಕಾರಿಗಳನ್ನು ಹಳ್ಳಿಯಿಂದ ನಗರಕ್ಕೆ ಸಪ್ಲೈ ಮಾಡಿ ಅವರು ದಿನನಿತ್ಯ ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಈ ಬ್ರಿಡ್ಜ್ ಕಾಮಗಾರಿಗೆ ಆದಷ್ಟು ಬೇಗ ಮುಗಿತಂದರೆ ನಮ್ಮ ರಬಕವಿ ಬನಹಟ್ಟಿಯಲ್ಲಿರುವಂಥ ಸುಮಾರು ನೇಕಾರ ವರ್ಗದ ಶೀರಿ ತಯಾರಾಗುವಂಥ ಉತ್ಪನ್ನ ಮಾರುಕಟ್ಟೆ ಇದೆ. ಆ ಮಾರುಕಟ್ಟೆ ಈ ರಸ್ತೆ ಮುಖಾಂತರ ಬೇರೆ ಬೇರೆ ಮಹಾರಾಷ್ಟ್ರಕ್ಕೆ ವೇಗವಾಗಿ ಹೋಗಿ ಇನ್ನೂ ಅನೇಕ ರೀತಿ ದೊಡ್ಡ ದೊಡ್ಡ ಮಾರುಕಟ್ಟೆಯಲ್ಲಿ ಶೀರಿ ವ್ಯಾಪಾರ ಮಾಡಬಹುದು. ಈ ಅವಳಿ ನಗರಗಳನ್ನು ಡೆವಲಪ್ಮೆಂಟ್ ಮಾಡಲು ತುಂಬ ಅನುಕೂಲ ಆಗುತ್ತದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿಮುಖಿ ಕೂಡ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಕಾಮಗಾರಿ ಯಾವ ರೀತಿಯಾಗಿ ನಡೀತಾ ಇದೆ, ಸ್ಥಳೀಯರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಅದರ ಒಂದು ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಕೆಲವಷ್ಟು ದಿನಗಳ ಹಿಂದೆ ಈ ಒಂದು ನದಿ ಅನ್ನೋದು ಏನೈತೆ ಸಂಪೂರ್ಣವಾಗಿ ಖಾಲಿಯಾಗಿ ಬರಡು ಭೂಮಿ ಅಂತ ಆ ಒಂದು ರೀತಿಯಲ್ಲಿ ಕಾಣ್ತಾ ಇತ್ತು. ಆದರೆ ನಂತರದ ಸಂದರ್ಭದಲ್ಲಿ ಏನು ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾದ ಪರಿಣಾಮ ನದಿ ಏನು ಉಕ್ಕಿ ಹರಿತಾ ಇತ್ತು. ಆದರೆ ಅದಾದ ನಂತರ ಕೇವಲ ಒಂದು 10 ದಿನದಲ್ಲಿ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು. ಯಾಕೆಂದರೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ದಿಢೀರನೇ ಮಳೆ ಕಡಿಮೆ ಆಗಿದ್ದರಿಂದ ನದಿಯಲ್ಲಿನ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏನು ಕುಸಿತ ಕಂಡಿತ್ತು. ಇದರಿಂದ ರೈತರು ಏನೋ ಖುಷಿ ಪಡುವಂಥ ಸಂದರ್ಭದಲ್ಲಿ ಮತ್ತೆ ಆತಂಕಕ್ಕೆ ಈಡಾಗುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗ ಆಶಾಭಾವನೆ ಎಂಬಂತೆ ಮತ್ತೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದರಿಂದ ಕೃಷ್ಣಾ ನದಿಗೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಆ ಒಂದು ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಕೃಷ್ಣಾ ನದಿ ಎಷ್ಟು ಮಟ್ಟಿಗೆ ವಿಶಾಲವಾಗಿ ವಿಸ್ತಾರವಾಗಿ ಬೋರ್ಗರಿದು ಹರಿಯುತ್ತಾ ಇರುವಂಥ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇದು ಬಾಗಲಕೋಟೆ ಜಿಲ್ಲೆ ತೇರದಾಳ ಸಮೀಪದ ಏನು ರಬಕವಿ ಅಂತ ಏನಿದೆ, ರಬಕವಿ ಪಟ್ಟಣ, ಹಾಗೂ ಅದರ ಜೊತೆಗೆ ಆ ಮುಂಭಾಗದಲ್ಲಿ ಆ ಬೆಳಗಾವಿ ಜಿಲ್ಲೆಯ ಮಹಿಷವಾಡಿಗೆ ಅಂತ ಏನಿದೆ ಆ ಒಂದು ಗ್ರಾಮ ಇದೆ. ಎರಡೂ ಈ ಊರುಗಳ ಮಧ್ಯೆ ಇರುವಂತಹ ಒಂದು ಸೇತುವೆ ಕಾರ್ಯ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಆದರೆ ವಿಪರ್ಯಾಸ ಏನೆಂದರೆ ಸುಮಾರು ಒಂದು 10 ವರ್ಷಗಳಿಂದಲೂ ಕೂಡ ಈ ಕೆಲಸ ನಡೀತಾನೆ ಇದೆ. ಆದರೆ ಇಂದಿಗೂ ಕೂಡ ಮುಕ್ತಾಯ ಕಾಣ್ತಾ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಆಮೆಗತಿಯಲ್ಲಿ ಈ ಕೆಲಸ ಸಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆಯೂ ಕೂಡ ಸ್ಥಳೀಯರಲ್ಲಿ ಭಾರಿ ಪ್ರಮಾಣದಲ್ಲಿ ಅಸಮಾಧಾನ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತಾ ಇದ್ವಿ, ಅಲ್ಲಿ ಒಂದು ಬೋಟ್ ಅಲ್ಲಿ ಇಟ್ಟಿರೋದನ್ನು ಕೂಡ ಅಲ್ಲಿ ನಾವು ತೋರಿಸ್ತಾ ಇರುವಂಥದ್ದು. ಅಂದರೆ ಈ ಒಂದು ಸೇತುವೆ ನಿರ್ಮಾಣ ಒಂದು ಸಕಾಲದಲ್ಲಿ ಆಗಿದ್ದರೆ ಎಲ್ಲರೂ ಕೂಡ ಈ ಸೇತುವೆ ಮೂಲಕ ಸಂಚಾರ ಮಾಡ್ತಾ ಇದ್ರು. ಆದರೆ ಇದು ಏನು ಇಂದಿಗೂ ಕೂಡ ಇದು ಒಂದು ಕಾಮಗಾರಿ ಮುಕ್ತಾಯನೇ ಆಗಿಲ್ಲ. ಆದ್ದರಿಂದ ಸಹಜವಾಗಿ ಈ ನದಿಯನ್ನು ದಾಟಬೇಕಂತಂದರೆ ಮಹೇಶವಾಡಿಗಿಂದ ರಬಕವಿ ಬರಬೇಕಾದ್ರೆ ಆಯಿತು ಮತ್ತು ರಬಕವಿಯಿಂದ ಮಹೇಶವಾಡಿಗೆ ಹೋಗ್ಬೇಕಂತ ಜನರು ಆ ಒಂದು ಬೋಟ್ ಮೂಲಕನ ಸಂಚಾರ ಮಾಡ್ತಾಯಿದ್ರು. ಆದರೆ ಈಗ ಸದ್ಯದ ಮಟ್ಟಿಗೆ ನದಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮತ್ತು ಫೋರ್ಸ್ ಜಾಸ್ತಿ ಆಗಿರೋದ್ರಿಂದ ಏನಾದರೂ ಅನಾಹುತ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಅದನ್ನು ಸುರಕ್ಷತಾ ದೃಷ್ಟಿಯಿಂದ ಅದನ್ನು ಒಂದು ಬೋಟಿನ ಪ್ರಯಾಣಕ್ಕೆ
ಈಗಾಗಲೇ ಅದನ್ನು ಬಂದ್ ಮಾಡಿರುವಂಥದ್ದು. ಈ ಕೆಲವೇ ದಿನಗಳಲ್ಲಿ ಇದು ನದಿ ಏನು ಹೆಚ್ಚಿಗೆ ನೀರು ಬಂತಪ್ಪ ಅನ್ನೋ ಸ್ಥಳ ಮತ್ತೆ ಕಡಿಮೆ ಆಗಿಬಿಟ್ಟು ಈಗ ಮತ್ತೆ ನೀರು ಬರಾಕತ್ತೈತೆ. ಏನು ಅನಿಸ್ತದೆ ನಿಮಗೆ ಸ್ಥಳೀಯರಾಗಿ ಒಬ್ಬರು ರೈತರಾಗಿ? ಏನಕತ್ತಕ ನೀರು ಇದ್ರಕಿಲ್ಲ ಎಲ್ಲ ಬತ್ತಿ ಹೋಗಿತ್ರಿ ಬತ್ತಿ ಹೋಗಿತ್ತು. ಇವಾಗ ಮಹಾರಾಷ್ಟ್ರದಾಗ ಮಳೆ ಅವಾಗ ಹೆಚ್ಚಾಗೈತ್ರಿ. ಈಗ ಮತ್ತೆ ನೀರು ಬಂದಿತ್ತು ಚಲೋ ಆಗೈತೆ ಎಲ್ಲ ರೈತರಲ್ಲಿ ಮಂದಾಸ ಮೂಡಿತ್ರಿ. ಮತ್ತು ಮಹಾರಾಷ್ಟ್ರದಾಗ ಮತ್ತೆ ಮಳೆ ಕಡಿಮೆ ಆಯಿತು. ಮತ್ತು ರೈತರಲ್ಲಿ ಆತಂಕ ಉಂಟಾಗಿತ್ತು ಎಲ್ಲ ಕಡೆ. ದನಕರುಗಳಿಗೆಲ್ಲ ಜನ ಮತ್ತೆ ಅಸ್ತವ್ಯಸ್ತ ಆಗೈತಿ ರೀ. ಮತ್ತೀಗ ಮಳೆ ಮತ್ತು ಮಹಾರಾಷ್ಟ್ರದ ಮಳೆ ಹೆಚ್ಚಾಗತೈತಿ, ಮತ್ತು ನೀರು ಹೆಚ್ಚು ಬರತೈತಿ. ರೈತರಲ್ಲಿ ಪೂರ ಮಂದಾಸ ಐತಿ, ಬಡವರಿಗೆ ಅದು ಅನುಕೂಲ ಆಗೈತಿ, ದನಕರುಗಳು ಅನುಕೂಲ ಆಗೈತಿ ಅಂತೇಳಿ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ರೀ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಒಂದು ಕಡೆ ಈಗಾಗಲೇ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಸಹಜವಾಗಿ ರೈತ ಕುಲಕ್ಕೆ ಏನೋ ಸಂತಸ ಮೂಡಿದೆ. ಯಾಕಂತಂದರೆ ತಮ್ಮ ದನಕರುಗಳಿಗೆ ಮತ್ತು ಜನರಿಗೆ ಅದರ ಜೊತೆಗೆ ಕೃಷಿಗೂ ಕೂಡ ಏನೋ ಸಮರ್ಪಕವಾಗಿ ನೀರು ಸಿಗ್ತಾ ಇದೆ ಅನ್ನೋ ಒಂದು ಸಂಭ್ರಮದಲ್ಲಿ ರೈತರಿದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.